ಗಣಿ ಅಕ್ರಮದ ವಿಚಾರವಾಗಿ ಕುಮಾರಸ್ವಾಮಿ ವಿರುದ್ಧ 150 ಕೋಟಿ ರೂಪಾಯಿಗಳ ಕಿಕ್ ಬ್ಯಾಕ್ ಆರೋಪ ಹೊರಿಸಿದ ಬಿಜೆಪಿ ಮುಖಂಡ ಜನಾರ್ದನ್ ರೆಡ್ಡಿ ಇವತ್ತು ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ಹೆಬ್ಬಾಳದಲ್ಲಿರುವಂತಹ ಕಚೇರಿಯಲ್ಲಿ ಹಾಜರಾದ ಅವರು ವಿಚಾರಣೆಗೊಳಪಟ್ಟಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅಧಿಕಾರಿಗಳ ಬಳಿ ಮಾಹಿತಿ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಸ್ಐಟಿ ವಿಚಾರಣೆಗೆ ಹಾಜರಾದ ಜನಾರ್ದನ್ ರೆಡ್ಡಿ ಗಂಭೀರವಾಗಿ ಆರೋಪ ಮಾಡಿದ್ರು. ನನ್ನ ಹತ್ರ ಸಾಕ್ಷಿಗಳಿವೆ ಅಂತ ಹೇಳಿ ಇವತ್ತು ಹಾಜರಾಗಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶದಂತೆ ನಮ್ಮ ಕರ್ನಾಟಕದಲ್ಲಿ ರಚನೆಯಾಗಿರುವಂತಹ ಒಂದು ವಿಶೇಷ ತನಿಖಾ ತಂಡ ಹಿಂದೆ ಅಂದ್ರೆ 2006ನೇ ಇಸ್ವಿಯಲ್ಲಿ ಹಿಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮೇಲೆ ಏನೊಂದು 150 ಕೋಟಿ ಗಣಿ ಲಂಚ ಒಂದು ಆಪಾದನೆ ನಾನು ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟು ಸುಪ್ರೀಂ ಕೋರ್ಟ್ ವಿಶೇಷ ತನಿಖಾ ತಂಡಕ್ಕೆ ಅವ್ರಿಗೇನು ಡೈರೆಕ್ಷನ್ ಕೊಟ್ಟಿದ್ದಾರೆ ಅದರ ಅನ್ವಯ ನನಗೆ ಇವತ್ತು ದಾಖಲಾತಿಗಳನ್ನ ಕೊಡ್ಲಿಕ್ಕೆ ಇವತ್ತು ನನಗೆ ನೋಟಿಸ್ ಕೊಟ್ಟಿದ್ರು. ಆದರೆ ಸುಮಾರು 10 ವರ್ಷಗಳಕ್ಕೂ ಮೇಲೆ ಆಗಿರುವಂತಹ ಈ ಸಂದರ್ಭದಲ್ಲಿ ದಾಖಲಾತಿಗಳನ್ನೆಲ್ಲ ಕೂಡ ಕ್ರೋಢೀಕರಿಸಿ ವಿಶೇಷ ತನಿಖಾ ತಂಡಕ್ಕೆ ನಾನು ಕೊಡ್ಲಿಕ್ಕೆ ಒಂದು 3 ವಾರ ಸಮಯಾವಕಾಶ ನಾನು ಕೇಳಿದ್ದೀನಿ. ಹಾಗಾಗಿ ಅವರು 3 ವಾರಗಳ ಸಮಯಾವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಮತ್ತು 3 ವಾರಗಳ ನಂತರ ಬಂದವರಿಗೆ ನಾನು ದಾಖಲಾತಿಗಳನ್ನ ಕೊಡ್ತೇನೆ. ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶದಂತೆ ನಮ್ಮ ಕರ್ನಾಟಕದಲ್ಲಿ ರಚನೆಯಾಗಿರುವಂತಹ ಒಂದು ವಿಶೇಷ ತನಿಖಾ ತಂಡ ಹಿಂದೆ ಅಂದ್ರೆ 2006ನೇ ಇಸ್ವಿಯಲ್ಲಿ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಏನು ಗಂಭೀರವಾಗಿ ಆರೋಪವನ್ನು ಮಾಡಿದ್ರು. ಕುಮಾರಸ್ವಾಮಿ ಅವರ ಮೇಲೆ 150 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ರು. ಇವತ್ತು ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ಹಲವು ಮಹತ್ವದ ದಾಖಲೆಗಳನ್ನು ನಾನು ಒದಗಿಸ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಗಣಿ ಅಕ್ರಮ ವಿಚಾರವಾಗಿ 150 ಕೋಟಿ ಪಡೆದಿದ್ದಾರೆ ಅಂತ ಅವರು ಆರೋಪಿಸಿದರು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಎಸ್ಐಟಿ ಕಚೇರಿಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಭವ್ಯ. ಈಗ ಏನು ಜನಾರ್ದನ್ ರೆಡ್ಡಿ ಅವರು ಗಂಭೀರವಾದ ಆರೋಪ ಮಾಡಿದ್ದಾರೆ, 150 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಕುಮಾರಸ್ವಾಮಿ ಅವರು. ಇವತ್ತು ಮುಖ್ಯವಾಗಿ ಏನೆಲ್ಲ ದಾಖಲೆಗಳನ್ನು ಎಸ್ಐಟಿ ಮುಂದೆ ಅವರು ಹಾಜರುಪಡಿಸಿದ್ರು, ಹಾಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಅಂತ ಭವ್ಯ? ಎಸ್ ಪ್ರಭು, ನೀವು ಖಂಡಿತ ಹೇಳುವಂತೆ ಈಗಾಗಲೇ 3 ಗಂಟೆ ಹೊತ್ತಿಗೆ ಸುಮಾರಿಗೆ ಜನಾರ್ದನ್ ರೆಡ್ಡಿ ಅವರು ಎಸ್ಐಟಿ ಕಚೇರಿಗೆ ಒಂದು ಬಂದಿರುವಂತದ್ದು. ಈಗಾಗಲೇ ತನಿಖಾಧಿಕಾರಿಗಳ ಎದುರಿಗೆ ಅವರೊಂದು ಹಾಜರಾಗಿದ್ದಾರೆ. ತನಿಖಾಧಿಕಾರಿಗಳ ಬಳಿ ಅವರೊಂದು 3 ವಾರಗಳ ಕಾಲ ಅವಕಾಶ ಕೇಳಿರುವಂತದ್ದು. ಈಗಾಗಲೇ 150 ಕೋಟಿ ಏನೋ ಆರೋಪವನ್ನು ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳು ಹಾಗೇನೆ ಫೋಟೋಗಳು ಎಲ್ಲಾ ರೀತಿಯ ಸಾಕ್ಷಿಗಳು ಇದೆ ಅಂತ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಹೇಳಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ನೀಡಿತ್ತು. ಅದಕ್ಕೆ ಸಂಬಂಧಿಸಿದ ಎಲ್ಲಾ ಸಾಕ್ಷಿಗಳನ್ನು ಎಸ್ಐಟಿ ಕಚೇರಿಗೆ ಬಂದು ಕೊಡಿ ಅಂತ. ಈ ಹಿನ್ನೆಲೆಯಲ್ಲಿ ಇವತ್ತು ಎಸ್ಐಟಿ ಕಚೇರಿಗೆ ಜನಾರ್ದನ್ ರೆಡ್ಡಿ ಅವರೊಂದು ಹಾಜರಾಗಿದ್ರು. ಈ ವೇಳೆ ಒಂದು ತನಿಖಾಧಿಕಾರಿಗಳ ಎದುರು ಅವರೊಂದು 3 ವಾರಗಳ ಕಾಲ ಅವಕಾಶ ಕೇಳಿರುವಂತದ್ದು. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ತನಿಖೆ ಕೂಡ ಚುರುಕುಗೊಂಡಿರುವಂತದ್ದು. 3 ತಿಂಗಳ ಒಳಗೆ ಎಸ್ಐಟಿ ಅಧಿಕಾರಿಗಳು ಈ ತನಿಖೆಯನ್ನು ಬಹಳಷ್ಟು ಬೇಗ ಚುರುಕುಗೊಳಿಸಿ ಇದರ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಒಂದು ತನಿಖೆಯನ್ನು ಕೂಡ ಚುರುಕುಗೊಳಿಸಿರುವಂತದ್ದು. ಈಗಾಗಲೇ ಏನು ಮಾಜಿ ಕುಮಾರಸ್ವಾಮಿ ಅವರ ಮೇಲೆ 4 ಪ್ರಕರಣಗಳು ಕೂಡ ನೇರವಾಗಿ ಅವರು ಭಾಗಿಯಾಗಿದ್ದಾರೆ ಅನ್ನೋ ಆರೋಪಗಳು ಕೂಡ ಇದೆ. ಇದರ ಹಿನ್ನೆಲೆಯಲ್ಲಿ ನಿನ್ನೆ ತಾನೇ ಎಸ್ಐಟಿ ಕಚೇರಿಗೆ ಜಂತಕಲ್ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ಅವರು ಕಚೇರಿಗೆ ಒಂದು ತನಿಖೆಗೆ ಕೂಡ ಬಂದಿದ್ರು. ಇವತ್ತು 150 ಕೋಟಿ ಅವರು ಪಡೆದಿದ್ದಾರೆ ಅನ್ನೋ ಆರೋಪವನ್ನು ಜನಾರ್ದನ್ ರೆಡ್ಡಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅವರನ್ನು ಸಾಕ್ಷಿಯಾಗಿ ಪರಿಗಣಿಸಿ ತನಿಖಾಧಿಕಾರಿಗಳು ಅವರನ್ನು ಎಸ್ಐಟಿ ಕಚೇರಿಗೆ ಒಂದು ಕರೆಸಿರುವಂತದ್ದು. ಪ್ರಭು ಭವ್ಯ, ಹಾಗೆ ಈ ಹಿಂದೆ ಕೂಡ ಜನಾರ್ದನ್ ರೆಡ್ಡಿ ಕುಮಾರಸ್ವಾಮಿ ಅವರ ಮೇಲೆ ಗಂಭೀರ ಆರೋಪ ಮಾಡಿದ್ರು. ಅವಾಗೂ ಕೂಡ ಒಂದು ಸಿಡಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು, ಆದರೆ ಅದು ಸಕ್ಸಸ್ ಆಗಿರಲಿಲ್ಲ. ಈಗ ಮತ್ತೆ ನನ್ನ ಬಳಿ ಸಿಡಿ ಇದೆ, ಹಾಗೆ ಹೀಗೆ ಸಾಕ್ಷಿಗಳಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇದು ಲಭ್ಯವಾಗುತ್ತೆ? ಹಾಗೆ ಸದ್ಯಕ್ಕೆ ನೋಡೋದಾದ್ರೆ ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಕಂಟಕ ಇದು ಅಂತ ಅನ್ಸುತ್ತಲ್ವಾ? ಖಂಡಿತ ಪ್ರಭು, ಏನಂದ್ರೆ ಇದಕ್ಕಿಂತ ಮುಂಚೆ ಕೂಡ ಜನಾರ್ದನ್ ರೆಡ್ಡಿ ಅವರು ನನ್ನ ಬಳಿ ವಿಡಿಯೋಗಳಿದೆ, ಫೋಟೋಗಳಿದೆ, ಅವರು 150 ಕೋಟಿ ಪಡೆದಿರೋದಕ್ಕೆ ಎಲ್ಲಾ ರೀತಿಯ ಸಾಕ್ಷ್ಯಗಳು ನನ್ನ ಬಳಿ ಇದೆ ಅಂತ ನೇರ ಆರೋಪ ಮಾಡಿದ್ರು. ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನು ಎಸ್ಐಟಿ ನಮಗೆ ಕೊಡಿ ಅಂತ ಅವರಿಗೆ ಖುದ್ದಾಗಿ ಒಂದು ನೋಟಿಸ್ ಅನ್ನು ಕೂಡ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಅವರು ಎಸ್ಐಟಿ ಕಚೇರಿಗೆ ಬಂದಿರುವಂತದ್ದು. ಆದ್ರೆ ಇವತ್ತು ಅವರು ಎಸ್ಐಟಿ ಅಧಿಕಾರಿಗಳ ಬಳಿ 3 ವಾರಗಳ ಕಾಲ ಅವಕಾಶ ಕೇಳಿದ್ದಾರೆ. ಅಂದ್ರೆ ಆ ಬೇಕಾದಂತಹ ಸಾಕ್ಷ್ಯಗಳನ್ನು ನಾನು ಸಂಪೂರ್ಣವಾಗಿ ಎಸ್ಐಟಿ ಅಧಿಕಾರಿಗಳ
ತನಿಖಾಧಿಕಾರಿಗಳಿಗೆ ನೀಡ್ತೀನಿ ಅನ್ನೋ ಆ ಭರವಸೆಯನ್ನು ಕೂಡ ತನಿಖಾಧಿಕಾರಿಗಳಿಗೆ ಹೇಳಿರುವಂತದ್ದು. ಇದಕ್ಕಿಂತ ಮುಂಚೆ ಕೂಡ ಆ ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಕೆಲವೊಂದು ವಿಜುವಲ್ಸ್ ಗಳು ಕರೆಕ್ಟ್ ಆಗಿ ಕಾಣ್ತಾ ಇರಲಿಲ್ಲ. ಆದ್ರೆ 3 ಅಧಿಕಾರಿಗಳು 150 ಕೋಟಿ ಪಡೆದಿದ್ದಾರೆ ಅನ್ನೋದು ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇರುವಂತದ್ದು. ಅದಕ್ಕೆ ಬೇಕಾದ ಸಾಕ್ಷಿಗಳು ನನ್ನ ಬಳಿ ಇದೆ ಅಂತ ಎಲ್ಲಾ ರೀತಿಯ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನು ನೀಡಿ ಅಂತ ಈಗಾಗಲೇ ಎಸ್ಐಟಿ ತನಿಖಾಧಿಕಾರಿಗಳು ಕೂಡ ಪಟ್ಟು ಹಿಡಿದು ಕುಳಿತುಕೊಂಡಿರುವಂತದ್ದು. ಹಾಗಾಗಿ 3 ವಾರಗಳ ಕಾಲ ಒಂದು ಅವಕಾಶವನ್ನು ಕೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಕಚೇರಿಗೆ ಮತ್ತೆ ಜನಾರ್ದನ ರೆಡ್ಡಿ ಅವರು ಬಂದ್ರು 3 ವಾರಗಳ ಕಾಲ ನಂತರ ಈ ಸಾಕ್ಷ್ಯಗಳನ್ನು ನೀಡ್ತೀನಿ ಅಂತ ಕೂಡ ಹೇಳಿರುವಂತದ್ದು. ಪ್ರಭು, ಧನ್ಯವಾದಗಳು ಭವ್ಯ, ತಮ್ಮೆಲ್ಲ ಮಾಹಿತಿಗಾಗಿ. ಇದು ನಮ್ಮ ಪ್ರತಿನಿಧಿ ಭವ್ಯ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ.